ಹಲೋ ಎವ್ರಿವಾನ್. ಮಕ್ಕಳು ಸ್ಕೂಲ್ಗೆ ಖುಷಿಯಿಂದ ದಿನ ಹೋಗೋ ಥರ ಹೊರಡ್ತಾ ಇದ್ದಾರೆ. ಸ್ಕೂಲ್ ವ್ಯಾನ್ ಅಂತೂ ಶಾರ್ಪ್ 8 ಬಂದುಬಿಡುತ್ತೆ. ಅಷ್ಟರಲ್ಲಿ ಮಕ್ಕಳೆಲ್ಲ ರೆಡಿ ಆಗಿಬಿಡಬೇಕು. ಮಾರ್ನಿಂಗ್ ಟೈಮ್ ಅಂತೂ ಪೀಕ್ ಮೂಮೆಂಟ್ ಥರ ಆಗಿರುತ್ತೆ. ಮಕ್ಕಳನ್ನೆಲ್ಲ ಕಳಿಸಿ ಅತ್ತೆ ಹೇಳಿದರು ಫ್ಲವರ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಕೆಲವೊಂದನ್ನು ವಾಶ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಜಾಸ್ತಿ ಫ್ಲವರ್ಸ್ ಇರೋದ್ರಿಂದ ಮಿನಿಮಮ್ ಅಂತೂ 3 ಅವರ್ಸ್ ಬೇಕಾಗುತ್ತೆ. ಅತ್ತೆಗೆ ಫ್ಲವರ್ಸ್ ಅಂದರೆ ತುಂಬಾ ಕ್ರೇಜ್. ಎಲ್ಲಾದರೂ ಹೋದರೆ ಸಾಕು ಫ್ಲವರ್ಸ್ ಇಲ್ದಲೇ ಬರೋದೇ ಇಲ್ಲ. ಜೀವ ಇಲ್ದಿರೋ ಫ್ಲವರ್ಸಿಗೆ ಜೀವ ಇರೋ ಥರ ತುಂಬ ಸೆನ್ಸಿಟಿವ್ ಆಗಿ ಅತ್ತೆ ನೋಡ್ಕೊತಾರೆ. ಅತ್ತೆ ಮುಂಚೆ ಜಾಬಲ್ಲಿರುವಾಗ ವರ್ಷಕ್ಕೊಂದ್ಸಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಈಗ ರಿಟೈರ್ಮೆಂಟ್ ಆದಮೇಲೆ ವರ್ಷಕ್ಕೊಂದೆರಡು ಸಲ ಕ್ಲೀನ್ ಮಾಡ್ಕೊತೀವಿ. ಆವಾಗವಾಗ ಕ್ಲೀನ್ ಮಾಡಿದರೆ ಫ್ಲವರ್ಸ್ ಕೂಡ ಹಾಳಾಗುತ್ತೆ. ಹಿತ್ತಾಳೆ ವಾಸ್ ಎಲ್ಲನೂ ಅತ್ತೆ ಹುಣ್ಸೆಹಣ್ಣಾಕಿ ಚೆನ್ನಾಗಿ ಉಜ್ಜಿ ತೊಳಿತಾರೆ. ಕೆಲವೊಂದನ್ನು ಅತ್ತೆ ಪಾಲಿಷ್ ಮಾಡ್ತಾರೆ, ಯಾಕಂದರೆ ಶೈನಿಂಗ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ. ನಾವು ನಮ್ಮ ಪಾಡಿಗೆ ನಾವು ಫ್ಲವರ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ವಿ. ಕಿಚನಲ್ಲಿ ಸ್ವಲ್ಪ ಚಾನಲ್ಸ್ ಎಲ್ಲ ಹಾಳಾಗಿತ್ತು, ಹಾಗಾಗಿ ಕಾರ್ಪೆಂಟ್ರಿಗೆ ಹೇಳಿದ್ವಿ. ಕಾರ್ಪೆಂಟ್ರ್ ಬಂದು ಕೆಲಸ ಅವ್ರ ಪಾಡಿಗೆ ಅವ್ರು ಮಾಡ್ಕೊತಾ ಇದ್ರು. ಮಕ್ಕಳಿಗೆ ಎಕ್ಸಾಮ್ ಟೈಮ್ ಬೇರೆ ಆಗಿರೋದ್ರಿಂದ ನಾವೇ ಕೂತು ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಪಾಠದ ಜೊತೆಗೆ ಆಟನೂ ಇರಬೇಕು, ಆವಾಗಲೇ ಆ ದಿನ ತೃಪ್ತಿ ಸಿಗೋದು. ಥ್ಯಾಂಕ್ ಯು.